ಹಲೋ ಫ್ರೆಂಡ್ಸ್, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ಶಾರ್ಟ್ ಕಟ್ಟಾಗಿ ಸಣ್ಣಕ್ಕೆ ಒಂದು ರೆಸಿಪಿ ಮಾಡ್ತಿದ್ದೀವಿ. ಆ ರೆಸಿಪಿ ಬಗ್ಗೆ ನಾನು ಇವತ್ತು ಹೇಳೋಕೆ ಬಂದಿದ್ದೀನಿ. ಆ ರೆಸಿಪಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್, ಈಗ ಬನ್ನಿ ರೆಸಿಪಿ ಬಗ್ಗೆ ಹೇಳ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ ನಂತರ ನೀವು ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿರೋದು. ಈಗ ಹೇಳ್ತೀನಿ ಕೇಳಿ. ನಮ್ಮ ಮನೆ ಮಾಡ್ತಿರೋ ರೆಸಿಪಿ ಬಗ್ಗೆ, ಅದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು, ಏನೇನು ಬೇಕಂತ ನೀಟಾಗಿ ಹೇಳ್ತೀನಿ. ಫಸ್ಟಿಗೆ ಅಕ್ಕಿ ತಗೋಬೇಕು. ಅಕ್ಕಿ ತಗೊಂಡು ನೀಟಾಗಿ ತೊಳೆದು ಒಣಸ್ಬೇಕು, ಡ್ರೈ ಆಗೋ ಥರ. ಅದನ್ನ ತಗೋಗಿ ಮಿಷನ್ನಲ್ಲಿ ನೀಟಾಗಿ ರೊಟ್ಟಿ ಹಿಟ್ಟಿನ ಥರ ನುಣ್ಣಗೆ ಹಿಟ್ಟು ಮಾಡಿಸ್ಕೊಬರ್ಬೇಕು ಫ್ರೆಂಡ್ಸ್, ಆಯಿತಾ. ಮಾಡಿಸಿ ಬಂದಿರೋ ಹಿಟ್ಟನ್ನು ಒಂದು ಜರಡಿ ತಗೊಂಡು ಕ್ಲೀನಾಗಿ ಸಾಣಿಸ್ಬೇಕು. ಸಾಣಿಸಿದ ನಂತರ ಅದರಲ್ಲಿ ಕೂದಲು ಮತ್ತು ಅಕ್ಕಿ ಕಾಳು, ಕಲ್ಲು ಏನಾದ್ರು, ದಾರ ಏನಾದ್ರು ಇದೆಯಾ ಅಂತ ನೋಡಬೇಕು. ಚೆಕ್ ಮಾಡಲ್ಲ ಅಂದರೆ ಏನಾಗುತ್ತೆ ಅಂದರೆ ಸಮಸ್ಯೆ ಆಗುತ್ತೆ. ಆಮೇಲೆ ಚೆಕ್ ಮಾಡಿ ನೋಡಾದ್ಮೇಲೆ ನೀವು ಒಂದು ಕೆಲಸ ಮಾಡ್ತೀರಾ. ಒಂದು ಪಾತ್ರೆಯಲ್ಲಿ ಒಂದು 2ರಿಂದ 3 ಲೋಟ ನೀರು ಹಾಕ್ಕೊಂಡು ಸ್ಟವ್ ಅಥವಾ ಒಲೆ ಮೇಲೆ ಇಡಬೇಕು. ಇಟ್ಟು ಆಮೇಲೆ ಅದು 2 ಕುದು ಬರೋ ತನಕ ಕಾಯಬೇಕು. ಕುದು ಬಂದಮೇಲೆ ಟೇಸ್ಟಿಗೆ ತಕ್ಕಂಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸಾಲ್ಟ್ ಹಾಕ್ಕೊಂಡು, ನೀವು ಸಾಣಿಸಿಟ್ಟಿರೋ ಹಿಟ್ಟನ್ನು ಒಂದು 2ರಿಂದ 3 ಲೋಟ ಹಿಟ್ಟನ್ನು ಹಾಕಿ ಕ್ಲೀನಾಗಿ ಅಲ್ಲಾಡಬೇಕು. ಅಲ್ಲಾಡಿ ಯಾವುದೇ ಕಾರಣಕ್ಕೂ ಉಂಡೆ ಆಗಬಾರ್ದು. ಉಂಡೆ ಆದರೆ ಭಾರಿ ಸಮಸ್ಯೆ ಆಗುತ್ತೆ. ಉಂಡೆ ಆಗೋಕ್ಕಿಂತ ಮುಂಚೆ ಕ್ಲೀನಾಗಿ ಅಲ್ಲಾಡಿ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೆಂದಿದೆಯಾ ಇಲ್ಲ ಒಂದು ಸರಿ ಚೆಕ್ ಮಾಡಬೇಕು. ಬೆಂದಾದಮೇಲೆ ಇಳಿಸ್ಕೊಂಡು ಈ ಥರ ಒಂದು ಸಣ್ಣದೊಂದು ಪ್ಲೇಟ್ ತಗೊಂಡು ಈ ಥರ ಹಿಟ್ಟು ಹಾಕ್ಕೊಂಡು ನೀಟಾಗಿ ಮಿಲಿಬೇಕು. ಮಿಲಿದ ನಂತರ ಈ ಥರ ಚೆಕ್ ಮಾಡಬೇಕು, ಏನಾದ್ರು ಹಿಟ್ಟು ಉಂಡೆ ಆಗಿದೆಯಾ ಏನು ಅಂತ, ಗಂಟಿದೆಯಾ ಅಂತ. ಯಾವುದೇ ಕಾರಣಕ್ಕೂ ಹಿಟ್ಟು ಅಂಟು ರೂಪಕ್ಕೆ ಬರೋ ತನಕ ಮಿಲಿಬೇಕು. ನೋಡಿ ಮಿಲಿತಿದ್ದೀವಲ್ಲ, ಈ ಥರ ಮಿಲಿಬೇಕು. ಮಿಲಿದು ನೋಡಿ ಯಾವ ಥರ ಮಿಲಿತಿದ್ದೀವಿ ನೋಡಿ. ಅದು ಅಂಟು ರೂಪಕ್ಕೆ ಬಂದಿಲ್ಲ ಅಂದರೆ ಇದು ಮಾಡೋಕ್ಕೆ ಕಷ್ಟ ಆಗುತ್ತೆ. ಈ ಜೈಂಟ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಜೈಂಟ್ ಆಗಲ್ಲ, ಬಿಡಿಸುತ್ತೆ. ಅದು ಜೈಂಟ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ಅಂಟು ರೂಪಕ್ಕೆ ಬರೋ ತನಕ ಮಿಲಿಬೇಕು. ಮಿಲಿದು ಒಂದು ಸೈಡಲ್ಲಿ ಇಟ್ಕೋಬೇಕು. ಸೈಡಲ್ಲಿ ಇಟ್ಕೊಂಡು ಆಮೇಲೆ ಸಣ್ಣಕ್ಕೆ ಒಂದು ಉಂಡುಂಡೆ ಕಟ್ಕೋಬೇಕು. ನೋಡಿ ಉಂಡೆ ಕಟ್ಕೊತಿದ್ದೀವಲ್ಲ, ಆ ಥರ ಕಟ್ಕೋಬೇಕು. ಕಟ್ಕೊಂಡು ಒಂಚೂರು ನೀರು ಮುಡ್ಸ್ಕೋಬೇಕು. ನೀರು ಮುಡ್ಸ್ಕೊಂಡು ನೀಟಾಗಿ ಉಂಡೆ ಕಟ್ಟಬೇಕು. ಉಂಡೆ ಕಟ್ಟಿದ್ರೆ ಅವಾಗ ಏನು ಮಾಡಿದೆ, ಕಡುಬು ಥರ ಆಗುತ್ತೆ. ಕಡುಬು ಥರ ಉಂಡೆ ಆಗುತ್ತೆ ನೋಡಿ. ಈ ಥರ ನೀಟಾಗಿ ಎರಡೂ ಕೈಯಲ್ಲಿ ತಿಕ್ಕಬೇಕು, ಆಯಿತಾ. ನೋಡಿ ಆ ಥರ ತಿಕ್ತಿದ್ದೀವಲ್ಲ, ಆ ಥರ ತಿಕ್ಕಿದಾಗ ಒಂದು ಉದ್ದಕ್ಕೆ ಹಗ್ಗದ ರೀತಿಯಲ್ಲಿ ಆಗುತ್ತೆ. ಮತ್ತು 2 ಕಡೆಗೂ ಒಂದೇ ಲೆವೆಲ್ ಆಗಿರಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ಸಣ್ಣ, ಆ ಥರ ಇರೋದು ಯಾವುದೇ ಕಾರಣಕ್ಕೂ ಇರಬಾರ್ದು. ಇದ್ದರೆ ಏನಾಗುತ್ತೆ ಅಂದರೆ ನಿಮಗೆ ಕೂಡ್ಸೋಕೆಲ್ಲ ಕಷ್ಟ ಆಗುತ್ತೆ. ನೋಡಿ ಯಾವ ಥರ ಉದ್ದ ಆಗುತ್ತೆ ಅಲ್ಲ, ಈ ಥರ ಉದ್ದ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡ್ತಿದ್ದೀವಿ ಅಂತ. ಒಬ್ಬರಿಗೆ ಮಾಡೋಕ್ಕೆ ಭಾರಿ ಕಷ್ಟ ಆಗುತ್ತೆ. ಒಂದೇ ಇಬ್ಬರು ಸಪೋರ್ಟ್ ಮಾಡಿದ್ರೆ ಒಳ್ಳೆ ಬೇಗನೆ ಆಗುತ್ತೆ. ಒಂಚೂರು ಅವರಿಗೂ ಕಷ್ಟ ಆಗಲ್ಲ. ಈ ಥರ ರಿಂಗ್ ಬಳೆ ರೀತಿಯಲ್ಲಿ ಮಾಡಿಕೊಂಡು ಒಳ್ಳೆ ರೌಂಡಾಗಿ ಬರೋ ಹಾಗೆ ಮಾಡಬೇಕು. ಬೇಕಾದರೆ ನೀವು ಕೈಯಿಗೂ ಬೇಕಾದ್ರೆ ಕಡ್ಗ ಅಂತ ಹಾಕೋಬೋದು ಬೇಕಾದ್ರೆ, ಆಯಿತಾ. ನೋಡಿ ಕೆಲವರೆಲ್ಲ ಈ ಬಳೆ ಎಲ್ಲ ಹಾಕಲ್ಲಲ್ಲ, ಅಂಥವ್ರಿಗೆ ಬೇಕಾದ್ರೆ ತಗೋಕೊಟ್ರೆ ಕಡ್ಗ ಅಂತ ಹಾಕೊತಾರೆ, ಬಿಳಿದು ಅಂತ. ನೋಡಿ ಯಾವ ಥರ ಬಂದಿದೆ, ಒಳ್ಳೆ ಒಂದು ಬಳೆ ಆಕಾರದ ಸ್ಟೇಜಲ್ಲಿದೆ ಫುಲ್ಲು. ನೋಡಿ ಇದೇ ಥರನೇ ಎಲ್ಲವನ್ನೂ ಮಾಡ್ಕೋಬೇಕು. ಈ ಥರ ಮಾಡಿ ಇಟ್ಕೋಬೇಕು. ಮಾಡಿಕೊಂಡು ಯಾವುದೇ ಕಾರಣಕ್ಕೂ ತೆಗೆದು ಒಂದ್ರ ಮೇಲೆ ಒಂದು ಹಾಕೋದಲ್ಲ, ಬಿಡಿಯಾಗಿ ಇಟ್ಕೋಬೇಕು. ಬಿಡಿಯಾಗಿ ಇಟ್ಕೊಂಡ್ರೆ ಮಾತ್ರ ಅವು ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ಯಾಕೆಂದರೆ ಎಣ್ಣೆಗೆ ಬಿಡಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ, ಹಿಡ್ಕೊಂಡಿರುತ್ತೆ, ಅಂಟ್ಕೊಂಡಿರುತ್ತೆ. ಹಾಗಾಗಿ ಬಿಡಿಯಾಗಿ ಇಟ್ಕೋಬೇಕು. ನೋಡಿ ಒಂದ್ರ ಮೇಲೆ ಎಲ್ಲ ಸೈಡಿಗೆ ಇಟ್ಟಿದ್ದಾರೆ. ಈಗ ಒಂದು ಗೋಪುರ ಕಟ್ಟಿದಂಗೆ ಕಟ್ಟಿದ್ದಾರೆ ಅದನ್ನ ನೀಟಾಗಿ. ಈಗ ಒಂದೊಂದು ಬಾಕ್ಸ್ ಮೇಲೆ ಒಂದೊಂದು ಬಾಕ್ಸು, 2 ಬಾಕ್ಸ್ ಮೇಲೆ ಒಂದೊಂದು ಬಾಕ್ಸ್ ಇಟ್ಟಿರ್ತೀವಲ್ಲ, ಆ ಥರ ಇಟ್ಟಿದ್ದಾರೆ ಚೆನ್ನಾಗಿ. ನೋಡಿ ಒಂದೊಂದನ್ನೇ ಎತ್ತಬೇಕು ನೋಡಿ. ಆದರೂ ಅಂಟ್ಕೊಂಡಿದೆ ನೋಡಿ, ಆ ಥರ ಅಂಟ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಆ ಥರ ಅಂಟೋ ಹಾಗೆ ಇಟ್ಕೋಬೇಡಿ, ಆಯಿತಾ. ಹಾಗೆ ನೋಡಿ ತೋರಿಸ್ತಿದಾರಲ್ಲ, ಈ ಥರ ಬರುತ್ತೆ. ನೀವು ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಅಂಟ್ಸ್ಕೊಂಡ್ರೆ ಎತ್ತೋಕ್ಕೆ ಭಾರಿ ಕಷ್ಟ ಆಗುತ್ತೆ.
ಆಯಿತಾ ಫ್ರೆಂಡ್ಸ್, ನೋಡಿ ಈಗ ನಾವು ಆಲ್ರೆಡಿ ಎಣ್ಣೆಗೆ ಬಿಡ್ತಾ ಇದ್ದೀವಿ. ಶಾಂಪಲ್ಲಿಗೋಸ್ಕರ ಒಂದನ್ನೇ ಬಿಟ್ಟು ಚೆಕ್ ಮಾಡ್ತಾ ಇದ್ದೀವಿ. ನೀವು ಒಂದನ್ನು ಬಿಟ್ಟು ಮಾತ್ರ ಚೆಕ್ ಮಾಡ್ಕೋಬೇಕು. ಯಾಕೋಸ್ಕರ ಒಂದನ್ನು ಬಿಟ್ಟು ಚೆಕ್ ಮಾಡ್ಕೋಬೇಕು ಅಂದರೆ, ಒಂದು ಪಕ್ಷ ಅಕ್ಕಿ ಕಾಳು, ಕೂದಲು, ಈ ದಾರ ಇದೇನಾದ್ರು ಇತ್ತು ಅಂದರೆ ಹೊಟಾರೋ ಚಾನ್ಸಸ್ ಇರುತ್ತೆ. ಹೊಟಾರಿರು ಏನಾಗುತ್ತೆ ಅಂದರೆ ಇದೇ ಥರ ಇರಲ್ಲ ಎಣ್ಣೆ, ಹೊಟಾರದ ಮೇಲೆ ಮೈಗೆ ಮತ್ತು ಮುಖಕ್ಕೆ ಎಲ್ಲ ಹಾರುತ್ತೆ. ಹಾಗೋಸ್ಕರ ನಿಮಗೆ ಹೇಳ್ತಿರೋದು, ಫಸ್ಟಿಗೆ ಒಂದನ್ನೇ ಬಿಟ್ಟು ಚೆಕ್ ಮಾಡ್ಕೊಂಡು ನೋಡಿ ಅಂತ. ನೋಡಿ ಈಗ ಆಲ್ರೆಡಿ ಏನು ಹೊಟ್ಟಾರಿಲ್ಲ ಏನಿಲ್ಲ, ಚೆನ್ನಾಗಿ ಬೇಯ್ತಿದೆ. ಅದಕ್ಕೋಸ್ಕರ ಈಗ 2ರಿಂದ 3 ಬಿಡ್ತಿದ್ದೀವಿ. ನೋಡಿ 3ರಿಂದ 4 ಆಯಿತು, 4ರಿಂದ ಈಗ 5 ಆಗುತ್ತೆ. 5 ಪೀಸನ್ನು ಆಲ್ರೆಡಿ ಬೇಯಿಸ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಜಾಸ್ತಿ ಎಣ್ಣೆ ಇದ್ದರೆ ಮಿನಿಮಮ್ ಅಂದರೆ 10ರಿಂದ 15 ಪೀಸನ್ನು ಬೇಯಿಸ್ಬೋದು. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇದರಲ್ಲಿ ಏನಕ್ಕೋಸ್ಕರ ಅಂದರೆ 5ಅನ್ನೇ ಬಿಟ್ಟು ನೋಡ್ತಿದ್ದೀವಿ. 5ಅನ್ನು ಬಿಟ್ಟರೆ ಏನಕ್ಕೆ ಬಿಡ್ತಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ಅಲ್ಲಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲ ಅಂದರೆ ಫುಲ್ಲು ಓಪನ್ ಆಗಿ ಎಲ್ಲ ಚೂರು ಆಗುತ್ತೆ. ಹಾಗಾಗಿ ಇಕ್ಕಟ್ಟಾದರೆ ಚೂರಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 5ಅನ್ನೇ ಬಿಟ್ಕೊಂಡ್ರೆ ಸಾಕು, ನಿಧಾನವಾಗಿ ಮಾಡಿದ್ರೆ ಸಾಕು. ಇದ್ಯಾವುದು ಗಡಿಬಿಡಿಯಿಂದ ಅರ್ಜೆಂಟಿಂದ ಮಾಡೋಕ್ಕೆ ಹೋಗಬೇಡಿ. ನಿಧಾನವಾಗಿ ಮಾಡಿ, ಚೆನ್ನಾಗಿ ಮಾಡಿ, ಖುಷಿಯಿಂದ ಮಾಡಿ, ಆಯಿತಾ? ಓಕೆ ಫ್ರೆಂಡ್ಸ್, ನೀವು ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಮಾಡ್ಕೊಂಡು ತಿನ್ನಿ ಅಂತ ಹೇಳಿ. ಚೆನ್ನಾಗಿರುತ್ತೆ ಈ ರೆಸಿಪಿ. ನೋಡಿ ಈಗ ಆಲ್ರೆಡಿ 5 ಬೇಯ್ತಿದ್ದಾವೆ, ಚೆನ್ನಾಗಿ ಬೆಂದಿದ್ದಾವೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಿದೆ ಅಲ್ವಾ? ನೋಡಿ ಬೆಂದು ಈಗ ಆಲ್ರೆಡಿ ಬ್ರೌನ್ ಕಲರಿಗೆ ಬಂದಿದೆ ನೀಟಾಗಿ. ಈಗ ಬಾಣಲೆಯಿಂದ ತೆಗೆದ್ರಾಯ್ತು. ನೋಡಿ ತೆಗಿತಾ ಇದ್ದೀವಿ ಆಲ್ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ರೌನ್ ಕಲರಿಗಲ್ವಾ? ತೆಗೆದೀಗ ಒಂದು ಪಾತ್ರೆಗೆ ಹಾಕ್ತೀವಿ ಅಷ್ಟನ್ನು. ಈಗ ಉಳಿದಿರೋದು ಅಷ್ಟೇ ಇದೇ ಥರ 4ರಿಂದ 5 ಬಿಟ್ಕೊಂಡು ಬೇಯಿಸಿ, ಆಯಿತಾ ಫ್ರೆಂಡ್ಸ್? ಯಾವುದೇ ಕಾರಣಕ್ಕೂ ಗಡಿಬಿಡಿಯಿಂದ ಮಾಡ್ಕೊಳಕ್ಕೆ ಹೋಗಬೇಡಿ. ಪುನಃ ಹೇಳ್ತಾ ಇದ್ದೀನಿ ನಾನು. ನೋಡಿ ಈಗ ಒಂದು ಪಾತ್ರೆಗೆ ಹಾಕಿ ಆಯಿತು. ನೋಡಿ ಎಲ್ಲ ಬಿಡಿ ಮಾಡ್ತೀವಿ ಈಗ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ? ನೋಡಿ ಚಿಕನ್ ಸುಕ್ಕ ಮತ್ತು ಚಿಕನ್ ಸಾಂಬಾರು ಮಾಡಿದ್ದೀವಿ. ಅದಕ್ಕೆ ಒಳ್ಳೆ ಕಾಂಬಿನೇಷನ್ನು ಅಲ್ವಾ? ಈ ನಾನ್ ವೆಜ್ಜಿಗೆ ಮಾತ್ರ ಅಂತ ಅಂದ್ಕೋಬೇಡಿ ಈ ಕಜ್ಜಾಯ. ಈ ವೆಜ್ಜು ತರಕಾರಿ ಪಲ್ಯ ಇರುತ್ತಲ್ಲ ಅದಕ್ಕೂ ಒಳ್ಳೆ ಕಾಂಬಿನೇಷನ್ ಬರುತ್ತೆ. ಮತ್ತು ಈಗ ಕಾಳು ಪಲ್ಯ ಇರುತ್ತಲ್ಲ ಅದಕ್ಕೂ ಕೂಡ ಕಾಂಬಿನೇಷನ್ ಒಳ್ಳೆ ಚೆನ್ನಾಗಿ ಬರುತ್ತೆ. ಬರೀ ಅದು ಮಾತ್ರ ತಿನ್ಬೋದು ಅಂತ, ತರಕಾರಿ ನಾನ್ ವೆಜ್ಜಲ್ಲಿ ಮಾತ್ರ ತಿನ್ಬೋದು ಅಂತ ಅಂದ್ಕೋಬೇಡಿ. ಬರೀ ಸ್ನ್ಯಾಕ್ಸ್ ಥರ ಟೀ ಕಾಫಿ ಜೊತೆಗೂ ತಿನ್ಬೋದು ಇದನ್ನು, ಆಯಿತಾ? ಟೀ ಕಾಫಿ ಜೊತೆ ತಿನ್ಬೋದು. ಮತ್ತು ನೀವು ಏನಾದ್ರು ಮಾರ್ನಿಂಗು ಟಿಫನ್ ಮಾಡಿಕೊಂಡು ಇದನ್ನ ಆಫೀಸಿಗೆ ಕೂಡ ತಗೋಬೋದು. ಬೆಳಿಗ್ಗೆ ಮಾರ್ನಿಂಗ್ ಕೂಡ ತಿಂಡಿ ಕೂಡ ಮಾಡ್ಬೋದು ಇದನ್ನು, ಆಯಿತಾ ಫ್ರೆಂಡ್ಸ್? ನಾವು ಸುಮ್ಮನೆ ಕೂತ್ಕೊಂಡಾಗ ಈ ರೆಸಿಪಿ ಮಾಡೋಣ ಅಂತ ಒಂದು ಆಲೋಚನೆ ಮಾಡಿದಾಗ ನಿಮಗೂ ಕೂಡ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀವಿ. ನೀವು ಕೂಡ ಈ ರೆಸಿಪಿ ಮಾಡಿ ಟ್ರೈ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.